ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅತ್ತೆ ನೀವ್ಯಾಕತ್ತೆ ಕಾಫಿ ಮಾಡಕ್ಕೆ ಹೋದ್ರಿ? ನಾನು ನಿಮಗೆ ಕಾಫಿ ಮಾಡಿಕೊಡ್ಬೇಕು. ಆ ಥರ ಎಲ್ಲ ಅತ್ತೆ ಸೊಸೆ ಸಿಸ್ಟಮ್ ನಮ್ಮ ಮನೇಲಿ ಇಲ್ಲಮ್ಮ. ಸೊಸೆ ಮದುವೆ ಆಗಿ ಮನೆಗೆ ಬಂದ ತಕ್ಷಣ ಮನೆ ಕೆಲಸ ಎಲ್ಲ ಅವಳೇ ವಹಿಸ್ಕೊಳ್ಬೇಕು ಅಂತ ಹೇಳೋ ಅಂತ ಅತ್ತೆ ನಾನಲ್ಲ. ಮೊನ್ನೆವರೆಗೂ ನಾನು ನಿನ್ನ ಹಾಗೆ ಸೊಸೆಯಾಗೇ ಇದ್ದವಳು. ಈಗ ನೀನು ನನ್ನ ಮಗನ ಮದುವೆ ಆಗಿ ಬಂದಮೇಲೆ ನನಗೆ ಅತ್ತೆಯಾಗಿ ಪ್ರಮೋಷನ್ ಸಿಕ್ಬಿಟ್ಟಿದೆ ಅಷ್ಟೇ. ಥ್ಯಾಂಕ್ಸ್ ಅತ್ತೆ. ಇಂಥ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಅದೃಷ್ಟ ಮಾಡಿರಬೇಕು. ಐ ಆಮ್ ರಿಯಲಿ ಲಕ್ಕಿ. ಕಾಫಿ ಕುಡಿ ಬಾ. ಸಿದ್ಧಾಂತ್, ಕಾಫಿ ತಗೋ ಬಾಪ. ಅತ್ತೆ, ಮಾವನ ಕಾಫಿ ಆಯ್ತಾ? ಇಲ್ಲಮ್ಮ, ಅವ್ರು ಬೆಳಿಗ್ಗೆನೇ ಎಲ್ಲೋ ಹೋದರು. ಇವತ್ತು ರುದ್ರಾಕ್ಷಿಪುರಕ್ಕೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಪ್ರಜ್ಞಾ ತ್ರಿಪಾಠಿ ಅವ್ರು ಬರ್ತಿದ್ದಾರೆ. ಅವ್ರು ನಿಮ್ಮ ಮಾವಂಗೆ ತುಂಬ ಒಳ್ಳೆಯ ಸ್ನೇಹಿತರು. ಅವ್ರು ಯಾವುದೋ ಫಂಕ್ಷನ್ಗೆ ಗೆಸ್ಟಾಗಿ ಬಂದಿದ್ದಾರಂತೆ. ಆ ಫಂಕ್ಷನ್ ಮುಗಿಸ್ಕೊಂಡು ನಿಮ್ಮ ಮಾವ ಬರೋದು ಸಂಜೆನೇ ಆಗುತ್ತೆ. ಏನಮ್ಮ, ಏನೋ ಬರೀತಾ ಇದೆಯಾ? ಏನೂ ಇಲ್ಲ ಅತ್ತೆ, ನನ್ನ ಎಲಿಜಿಬಿಲಿಟಿ ತಕ್ಕಾಗೆ ಜಾಬ್ ಓಪನಿಂಗ್ಸ್ ಇತ್ತು, ಅದನ್ನು ನೋಟ್ ಮಾಡ್ಕೋತಾ ಇದ್ದೆ. ಇಲ್ಲೇ ರುದ್ರಾಕ್ಷಿಪುರ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಪ್ರೊಫೆಸರ್ ಪೋಸ್ಟ್ ಖಾಲಿ ಇದೆ, ಅದಕ್ಕೆ ಅಪ್ಲೈ ಮಾಡೋಣ ಅಂತ ಇದ್ದೆ. ರುದ್ರಾಕ್ಷಿಪುರ ಅಗ್ರಿಕಲ್ಚರ್ ಯೂನಿವರ್ಸಿಟಿನಾ? ಅದು ಇಲ್ಲಿಂದ 25-30 ಕಿಲೋಮೀಟ್ರ್ ದೂರ ಆಗುತ್ತಲ್ಲಮ್ಮ. ಸಿದ್ಧಾಂತ್, ನೀನು ಹೇಳ್ದೇನೋ ಮೃಣಾಲ್ ನೀ ಕೆಲ್ಸಕ್ಕೆ ಸೇರ್ಕೊ ಅಂತ? ಅವಳು ದಿನ 30 ಕಿಲೋಮೀಟ್ರ್ ದೂರದ ಯೂನಿವರ್ಸಿಟಿಗೆ ಹೋಗಿ ಕೆಲಸ ಮಾಡೋಂಥ ಅಗತ್ಯ ಇದೆಯಾ? ಇಲ್ಲಮ್ಮ, ಕೆಲ್ಸಕ್ಕೆ ಸೇರ್ಕೊಂತ ನಾನು ಹೇಳಿಲ್ಲ. ಆದರೆ ಮೃಣಾಲಿನಿಯವರು ಅಷ್ಟೊಂದು ಓದಿದ್ದಾರೆ, ಅಗ್ರಿಕಲ್ಚರಲ್ಲಿ PhD ತೊಗೊಂಡಿದ್ದಾರೆ. ಟ್ರಿಗ್ರಾಪ್ಟಿಯಾ ಡ್ರಾಪ್ಸ್ ಅಂತ ಅವರೇ ಕಂಡುಹಿಡಿದಿದ್ದಾರೆ. ಅಂಥವ್ರನ್ನ ಮನೇಲಿ ಕೂತ್ಕೊಂತ ಹೇಗೆ ಹೇಳೋದು? ಅತ್ತೆ, ನಾನು ಕೆಲ್ಸಕ್ಕೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾನು ಹೋಗೋದಿಲ್ಲ. ಮನೆಯಲ್ಲೇ ಇಂಟರ್ನೆಟ್ಟಲ್ಲೇ ಕೆಲಸ ಮಾಡುವಂಥದ್ದಿದೆ, ನಾನು ಅದನ್ನೇ ಮಾಡ್ತೀನಿ. ಚೇಚೆ ಇಲ್ಲಮ್ಮ, ನೀನು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿಲ್ಲ. ನೀನು ಇಷ್ಟೊಂದು ಓದ್ಕೊಂಡಿರೋಳು, ನಿನ್ನನ್ನು ಮನೇಲಿ ಕೂತ್ಕೊ ಅಂತ ಹೇಳಿದ್ರೆ ಅದು ನನ್ನ ತಪ್ಪಾಗುತ್ತೆ. ಅಷ್ಟು ದೂರ ಕೆಲ್ಸಕ್ಕೆ ಹೋಗಬೇಕಲ್ಲ, ಅದನ್ನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ನಿನ್ನ ಕೆಲಸ ಒಂದು ಕಡೆ, ಸಿದ್ಧಾಂತ್ ಕೆಲಸ ಒಂದು ಕಡೆ, ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ರುದ್ರಾಕ್ಷಿಪುರ ಯೂನಿವರ್ಸಿಟಿಗೆ ಹೋಗಬೇಕು ಅಂದರೆ 1-1.5 ಗಂಟೆ ಬೇಕು. ಹೋಗಿ ಬರೋದು ಅಂದರೆ 3 ಗಂಟೆ ಕಾಲ ಪ್ರಯಾಣದಲ್ಲೇ ಆಗಿಬಿಡುತ್ತಲ್ಲಮ್ಮ, ಅದನ್ನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ನೀವು ಹೇಳ್ತಾ ಇರೋದು ಸರಿನೇ ಅತ್ತೆ. ಹತ್ರದಲ್ಲೇ ಕೆಲಸ ಮಾಡೋಣ ಅಂತ 3 ದಿವಸದಿಂದ ಪೇಪರ್ ತರಿಸಿ ನೋಡ್ತಾ ಇದ್ದೀನಿ. ಆದರೆ ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕಾಗೆ ಹತ್ರದಲ್ಲೆಲ್ಲೂ ಕೆಲಸ ಸಿಗ್ತಾ ಇಲ್ಲ. ಸಿದ್ಧಾಂತ್ ಕಾಲ್ ಸೆಂಟ್ರು ತುಂಬ ಚೆನ್ನಾಗಿ ನಡೀತಾ ಇತ್ತು. ಈಗ ಅದಿದ್ದಿದ್ರೆ ಇಬ್ಬರು ಅದನ್ನೇ ನೋಡ್ಕೊಳ್ಬೋದಾಗಿತ್ತು. ಅದು ಮನೆಗೆ ಹತ್ರ ಕೂಡ ಇತ್ತು. ಅಮ್ಮ ಪ್ಲೀಸ್, ಆ ಕಾಲ್ ಸೆಂಟ್ರ್ ಬಗ್ಗೆ ಮಾತ್ರ ಮಾತಾಡಬೇಡ. ಹಳೇದೆಲ್ಲ ನೆನಪಾಗಿ ನನಗೆ ಮೃಣಾಲಿಗೆ ತುಂಬ ಸಂಕಟ ಆಗುತ್ತೆ. ಇಲ್ಲ ಕಣೋ, ಅದನ್ನು ಜ್ಞಾಪಿಸ್ಬೇಕು ಅಂತ ನಾನು ವಿಷಯ ಹೇಳ್ತಾ ಇಲ್ಲ. ನೀವಿಬ್ಬರು ತುಂಬ ಟ್ಯಾಲೆಂಟೆಡ್, ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಿದೆ ಅಷ್ಟೆ. ನಮಸ್ಕಾರ. ಓ, ಹೇಗಿದ್ದೀರಿ ನಿರ್ಮಲಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ. ಕೂತ್ಕೊಳ್ಳಿ. ಏನು ಮದುಮಗ ಮದುಮಗಳು ಇಬ್ಬರು ಮನೆಯಲ್ಲೇ ಇದ್ದೀರಾ? ಮೃಣಾಲಿನಿ ಕೆಲ್ಸಕ್ಕೆ ಅಪ್ಲೈ ಮಾಡ್ಕೊಂಡು ಕೂತಿದ್ದಾಳೆ. ಕೆಲಸನಾ? ನಿಮ್ಮಿಬ್ರಿಗೂ ನಾನು ಒಳ್ಳೆ ಕೆಲಸ ಕೊಡಿಸ್ತೀನಿ. ಮೃಣಾಲಿನಿಯವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆಗಿದ್ದವರು, ಅವ್ರಿಗೆ ಸರಿ ಹೊಂದುವಂಥ ಕೆಲಸ ಸಿಗುತ್ತಾ? ಮೃಣಾಲಿನಿಗೆ ಸೂಟಬಲ್ ಕೆಲಸ, ಜೊತೆಗೆ ನಿಮಗೂ ಕೆಲಸ ಸಿಗತ್ತೆ. ನನಗೂ ಕೆಲಸನಾ? ಹೌದು, ಇಬ್ರಿಗೂ ಕೆಲಸ ಕೊಡಿಸ್ತೀನಿ. ಎಷ್ಟು ಸಂಬಳ ಬೇಕು ನಿಮಗೆ? ಏನು ತಮಾಷೆ ಮಾಡ್ತಿದ್ದೀರಾ? ನಾನು ತಮಾಷೆ ಮಾಡ್ತಿಲ್ಲ ಸಿದ್ಧಾಂತ್, ತಮಾಷೆ ಮಾಡ್ತಿರೋದು ನೀವಿಬ್ರು.
ನಾವೇನು ತಮಾಷೆ ಮಾಡ್ತಾ ಇದ್ದೀವಿ? ಅಲ್ಲ, ನೀವಿಬ್ರು ಇಷ್ಟೊಂದು ಟ್ಯಾಲೆಂಟೆಡ್. ನೀವಿಬ್ರು ಸೇರ್ಕೊಂಡು ಏನಾದರೂ ಮಾಡೋದು ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಅದಕ್ಕೆ ನಾನು ಏನು ಹೇಳಲಿ? ನಾವಿಬ್ಬರೇ ಸೇರ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಏನು ಮೃಣಾಲಿನಿ, ಮದುವೆ ಗಡಿಬಿಡಿಯಲ್ಲಿ ಟ್ರಿಗರ್ ಆಫ್ ಟಿಯರ್ ಡ್ರಾಪ್ಸ್ನ ಮರ್ತ್ಬಿಟ್ಯಾ? ಹಾಂ ಹೌದು. ನಾನು ನಿನ್ನ ಹತ್ರ 1 ಗ್ಯಾಲನು ಟ್ರಿಗರ್ ಆಫ್ ಟಿಯರ್ ಡ್ರಾಪ್ಸ್ನ ತಗೊಂಡು ಹೋಗಿದ್ದೆ, ನೆನ್ಪಿದ್ಯಾ? ಹಾಂ ನೆನಪಿದೆ. ಅದನ್ನ ನಮ್ಮ ರೈತರು ಕೊಟ್ಟೆ. ಫಸ್ಲು ತುಂಬಾ ಚೆನ್ನಾಗಿ ಬಂತು. ತುಂಬಾ ಜನ ರೈತರು ಅದನ್ನ ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ. ಆ ವಿಚಾರನ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನಮ್ಮ ರಾಜ್ಯದಲ್ಲಿ ನಿನ್ನ ಈ ಡ್ರಾಪ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನೀವಿಬ್ರು ಸೇರಿ ಯಾಕದನ್ನ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಮಾಡಬಾರ್ದು? ಅಲ್ಲ, ನೀವಿಬ್ರು ಬೇರೆ ಎಲ್ಲೋ ಕೆಲ್ಸಕ್ಕೆ ಹೋಗೋ ಬದಲು ಈ ಡ್ರಾಪ್ಸ್ ತಯಾರು ಮಾಡೋ ಫ್ಯಾಕ್ಟ್ರಿನ ನೀವೇ ಶುರು ಮಾಡಿದ್ರೆ ಇನ್ನೂ ತುಂಬಾ ಜನಕ್ಕೆ ನೀವೇ ಕೆಲಸ ಕೊಡ್ಬೋದು. ಹೌದಮ್ಮ, ನೀನೇ ಶುರು ಮಾಡಬಾರ್ದು? ಹಾಂ, ಗುಡ್ ಐಡಿಯಾ. ಆ್ಯಕ್ಚುಲಿ ಮದುವೆಗೆ ಮುಂಚೆ ನನಗೂ ಈ ಐಡಿಯಾ ಇತ್ತು. ಆಮೇಲೆ ಏನೇನೋ ಆಗಿ ಆ ವಿಷಯದ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಥ್ಯಾಂಕ್ಸ್ ನೀವು ಬಂದು ಜ್ಞಾಪಿಸಿದ್ದಕ್ಕೆ. ಸಿದ್ಧಾಂತ್, ನಿರ್ಮಲಾ ಅವ್ರು ಹೇಳ್ದಾಗೆ ನಾವು ಟ್ರಿಗರ್ ಆಫ್ ಟಿಯರ್ ಡ್ರಾಪ್ಸ್ನ ತಯಾರು ಮಾಡೋ ಫ್ಯಾಕ್ಟ್ರಿನ ಶುರು ಮಾಡೋಣ. ಹೌದು ಮೃಣಾಲಿನಿ, ಸರಿ ಹಾಗೆ ಮಾಡೋಣ. ಆದರೆ ಈ ಐಡಿಯಾ ಕೊಟ್ಟಿದ್ದು ನಾನು. ನೀವು ನನ್ನನ್ನು ಪಾರ್ಟ್ನರ್ ಮಾಡ್ಕೋಬೇಕು. ಖಂಡಿತ ಆಗ್ಬೋದು. ಮೃಣಾಲಿನಿ, ನಿನಗೆ ಇನ್ನೊಂದು ಸಜೆಷನ್ ಕೊಡ್ಲಾ? ಹೇಳಿ. ಈ ಟ್ರಿಗರ್ ಆಫ್ ಟಿಯರ್ ಡ್ರಾಪ್ಸ್ ಅನ್ನೋ ಹೆಸರು ನಮ್ಮ ರೈತರಿಗೆ ಸುಲಭವಾಗಿ ಹೇಳೋಕೆ ಬರ್ತಿಲ್ಲ. ಅದಕ್ಕೆ ರೈತರಿಗೆ ಸುಲಭವಾಗಿ ಹೇಳೋ ಥರ ಒಂದು ಸರಳವಾದ ಹೆಸರಿಡು. ಖಂಡಿತ ನಿರ್ಮಲಾ ಅವರೇ, ಥ್ಯಾಂಕ್ಸ್ ಇವತ್ತು ಬಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ. ಬಿಡಿ ಚಿತ್ತರಂಜನ್ ಅವರೇ, ತಮ್ಮ ಮಿಸಸ್ ಹೆಸರೇನು? ಯಾಕೆ ಮಿಸಸ್ ಹೆಸರು ಕೂಡ ಮರ್ತು ಹೋಗಿದೆಯಾ? ಜ್ಞಾಪಿಸ್ಲೇನು? ಏನು ನಿಮ್ಮ ಮಿಸಸ್ ಹೆಸರು? ತಾವೇ ಜ್ಞಾಪಿಸ್ಕೊಂಡ್ರೆ ಒಳ್ಳೆಯದು. ತಮ್ಮ ಮಿಸಸ್ ಹೆಸರನ್ನ ಇನ್ನೊಬ್ಬರು ಜ್ಞಾಪಿಸಿದ್ರೆ ಆಭಾಸ ಆಗುತ್ತಲ್ವ? ಆಗೋದೇ ಇಲ್ಲ ಅಂದರೆ ನಾನು ಹೇಳ್ತೀನಿ ನಿಮ್ಮ ಹೆಂಡತಿ ಹೆಸರು. ನನ್ನ ಹತ್ರ ದಾಖಲೆಗಳಿದೆ, ಹೇಳ? ಬೇಕಾಗಿಲ್ಲ, ನಾನೇ ಹೇಳ್ತೀನಿ. ನನ್ನ ಹೆಂಡತಿ ಹೆಸರು ಮೀರಾ ಪಾವಟೆ ಅಂತ. ಮೀರಾ ಪಾವಟೆ, ಚುಂಚನವಾಡೆ. ಅವರು ಸ್ವಂತವಾಗಿ ವ್ಯಾಪಾರ ವ್ಯವಹಾರ ಏನಾದರೂ ಮಾಡ್ತಾರಾ? ನೋ, ಶಿ ಈಸ್ ಅ ಹೌಸ್ ವೈಫ್. ನೀವು ಹಿಂದೆ ಈ ಸುಪಾರಿ ಕೊಲೆಯಲ್ಲಿ, ವಿಶ್ವಾನಂದ ಭಾರತಿಯವರ ಕೊಲೆಯಲ್ಲಿ 1994ರಲ್ಲಿ ಪರಮಾನಂದ ಗೌಡರಿಂದ ವಿಶ್ವಾನಂದ ಭಾರತಿಯವ್ರನ್ನ ಕೊಂದಿದ್ದಕ್ಕೆ ಎಷ್ಟು ದುಡ್ಡು ತಗೊಂಡ್ರಿ? ಇಲ್ಲ, ನಾನು ದುಡ್ಡು ತಗೊಂಡಿಲ್ಲ. ದುಡ್ಡು ತಗೊಳ್ಳದೆ ಹಾಗೇ ಕೆಲಸ ಮಾಡಿದ್ರಿ. ಧರ್ಮದ ಕೆಲಸ, ಧರ್ಮಾತ್ಮರು. ಈ ಸುಪಾರಿ ಫೀಲ್ಡಲ್ಲೂ ಧರ್ಮಾತ್ಮರು ಹುಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ವಿಶ್ವಾನಂದ ಭಾರತಿಯವರು ಕೊಲೆ ಆಗಿದ್ದು 1994 ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿವಸ ಭೋಪಾಲ್ನಲ್ಲಿ. ಅವರು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಮುಗಿಸಿಕೊಂಡು ಒಂದು ಹೋಟೆಲ್ಗೆ ಹೋಗ್ತಾ ಇದ್ದಾಗ ಅವರನ್ನು ಕೊಲ್ಲಲಾಯಿತು. ನೀವು ಕೊಂದಿದ್ದು ಅಂತ ನಿಮ್ಮ ಮೇಲೆ ಆರೋಪ ಬಂತು. ಆರೋಪ ಕೂಟ ಸಾಬೀತಾಯಿತು ನೋಡಿ. ಆಗ ವಿಶ್ವಾನಂದ ಭಾರತಿಯವರು ಕೊಲೆ ಆದರಲ್ಲ, ಆಗಸ್ಟ್ 15ನೇ ತಾರೀಕು. ಅದಕ್ಕೆ 2 ದಿವಸದ ಮುಂಚೆ ಅಂದರೆ ಆಗಸ್ಟ್ 13ನೇ ತಾರೀಕು ತಮ್ಮ ಶ್ರೀಮತಿ ಮೀರಾ ಪಾವಟೆಯವರ ಅಕೌಂಟ್ಗೆ
ಅಂದರೆ ಚುಂಚನವಾಡ ಕೋಆಪರೇಟಿವ್ ಬ್ಯಾಂಕ್ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಜಮಾ ಆಗಿದೆ. ಎಲ್ಲಪ್ಪ ಅದು ಕೊಡಪ್ಪ. ನೋಡಿ ನಿಮ್ಮ ಮಿಸ್ಸಸ್ ಅಕೌಂಟ್ಸ್ ಡೀಟೇಲ್ಸ್. ಆಗಸ್ಟ್ 13, 1994 ಮತ್ತೆ ಆಗಸ್ಟ್ 17 ಕೊಲೆಯಾದ 2 ದಿವಸಕ್ಕೆ ನಿಮ್ಮ ಮಿಸ್ಸಸ್ ಅಕೌಂಟ್ಗೆ ಮತ್ತೆ 5 ಲಕ್ಷ ರೂಪಾಯಿ ಜಮಾ ಆಗುತ್ತೆ. ಯಾರ ಅಕೌಂಟಿಂದ? ಪರಮಾನಂದ ಗೌಡರ ಅಕೌಂಟಿಂದ. ಪರಮಾನಂದ ಗೌಡರ ಅಕೌಂಟಿಂದ ನಿಮ್ಮ ಶ್ರೀಮತಿಯವರು ಮೀರಾ ಪಾವಟೆಯವರ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಜಮಾ ಆಗುತ್ತೆ 4 ದಿವಸದ ಒಳಗಾಗಿ. ಅವರಿಗೆ ಯಾತಕ್ಕೆ 10 ಲಕ್ಷ ರೂಪಾಯಿ ಬಂದಿದ್ದು? ಪರಮಾನಂದ ಗೌಡರ ಕಡೆಯಿಂದ. ಅವ್ರ ಅಕೌಂಟಿಗೆ ಯಾಕೆ ದುಡ್ಡು ಬಂತು ಅಂತ ನಾನು ಹೇಳಕ್ಕಾಗಲ್ಲ. ನೋಡಿ, 1990 ಮತ್ತು 1994 ಮಧ್ಯೆ ನೀವು 4 ಕೇಸುಗಳಲ್ಲಿ ಸಿಕ್ಕಾಕೊಂಡ್ರಲ್ಲ, ಬಿದ್ದೋಯ್ತು ಅಂತ ಹೇಳ್ತಿರಲ್ಲ. 3 ಸುಪಾರಿ ಕಿಲ್ಲಿಂಗ್ಗಳು, 1 ಬಾಂಬ್ ಥ್ರೋಯಿಂಗ್ ಅಥವಾ ಬಾಂಬ್ ಡೆಪಾಸಿಟಿಂಗ್. ಆ 4 ಕೇಸುಗಳು ನಡೆದ ಹಿಂದೂ ಮುಂದೆ ನಿಮ್ಮ ಶ್ರೀಮತಿಯವರ ಅಕೌಂಟ್ಗೆ ಒಟ್ಟು 40 ಲಕ್ಷ ರೂಪಾಯಿ ಜಮಾ ಆಗಿದೆ. ಇಲ್ಲಿ ನೋಡಿ, ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಈ ದುಡ್ಡು ನನ್ನ ಮಿಸ್ಸಸ್ ಅಕೌಂಟ್ ಬಂದ್ರೆ ನಾನೇನ್ ಮಾಡ್ಲಿ? ಯಾವ ದುಡ್ಡು ಯಾರಿಗೊತ್ತು? ಚಿತ್ತರಂಜನ್ ಅವರೇ, ನಿಮ್ಮ ಮಿಸ್ಸಸ್ ಬರೀ ಹೌಸ್ ವೈಫ್ ಅಂತ ಹೇಳಿದ್ರಿ. ಅವರು ಸ್ವಂತವಾದ ವ್ಯಾಪಾರ ವ್ಯವಹಾರ ಏನೂ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರಿ. ಒಟ್ಟು 40 + 10 50 ಲಕ್ಷ ರೂಪಾಯಿ ಅವ್ರ ಅಕೌಂಟಲ್ಲಿ ಜಮಾ ಆಗಬೇಕಾದ್ರೆ ಸರ್ ಪ್ಲೀಸ್, ನಿಮ್ಮ ಹೆಂಡತಿಯ ಬಗ್ಗೆ ನಿಮಗಿರೋ ಹೃದಯವಂತಿಕೆ ಮೆಚ್ಚುತ್ತೇನೆ. ಯಾವುದೋ ವ್ಯಾಪಾರ ವ್ಯವಹಾರ ಏನೂ ಮಾಡದೆ ಹೌಸ್ ವೈಫ್ ಆಗಿರೋ ನಿಮ್ಮ ಹೆಂಡತಿ ಅಕೌಂಟ್ಗೆ 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ ಹೀಗೆ ಬರ್ತಾ ಇದ್ರೆ ಇದೆಲ್ಲ ಕೂಡ ನಿಮ್ಮ ಸುಪಾರಿ ಕಿಲ್ಲಿಂಗ್ನ ಫೀಸ್ ಇರಬೇಕು. ಅಬ್ಜೆಕ್ಷನ್ ಯುವರ್ ಆನರ್. ಅವ್ರ ಹೆಂಡತಿ ಅಕೌಂಟಿಗೆ ಬಂದ ಹಣದ ವಿವರವನ್ನು ಇವರಿಗೆ ಕೇಳೋ ಹಾಗಿಲ್ಲ ಯುವರ್ ಆನರ್. ಇವರು ಯಾವುದೋ ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮತ್ತು ಇವರಿಗೆ ಸಂಬಂಧಪಟ್ಟದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯುವರ್ ಆನರ್. ಇಟ್ ಈಸ್ ಹೈಲಿ ಇರ್ರೆಲೆವೆಂಟ್ ಯುವರ್ ಆನರ್. ಯುವರ್ ಆನರ್, ಹೇಗೆ ಅದು ರೆಲೆವೆಂಟ್ ಅಂತ ನಾನು ಹೇಳ್ತೇನೆ ಯುವರ್ ಆನರ್. ಚಿತ್ತರಂಜನ್ ಅವರ ಚಾರಿತ್ರ್ಯ ಸರಿಯಿಲ್ಲ ಯುವರ್ ಆನರ್. ಇವರು ಅನೇಕ ಸುಪಾರಿ ಕಿಲ್ಲಿಂಗ್ಗಳಲ್ಲಿ ಇನ್ವಾಲ್ವ್ ಆಗಿರೋದು ಅನೇಕ ಕೋರ್ಟ್ಗಳ ಜಡ್ಜ್ಮೆಂಟ್ ಮೂಲಕ ನಾನು ತೋರಿಸಿದ್ದೇನೆ ಯುವರ್ ಆನರ್. ಇವರು ಇಲ್ಲಿ ಬಂದು ಸತ್ಯವಂತರ ತರ ತನ್ನ ಆತ್ಮಚುಚ್ಚ ತರ ಮಾತಾಡ್ತಾ ಇದ್ದಾರೆ ಯುವರ್ ಆನರ್. ಇವರು ಸುಪಾರಿ ಕಿಲ್ಲಿಂಗ್ನಿಂದ ಈ ಹಣವನ್ನು ಗಳಿಸಿದ್ದಾರೆ ಅಂತ ತೋರಿಸೋದಕ್ಕೆ ಯಾತಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಟು ಇಂಪೀಚ್ ಹಿಸ್ ಕ್ರೆಡಿಟ್ ವರ್ದಿನೆಸ್ ಯುವರ್ ಆನರ್. ಈ ಮನುಷ್ಯನನ್ನು ಅಪ್ರೂವರ್ ಆಗಿ ಎಷ್ಟು ನಂಬಬಹುದು, ಈತ ಹೇಳಿದ್ರೆ ಸತ್ಯನ ಸುಳ್ಳ, ಇದನ್ನು ತೋರಿಸೋದಕ್ಕೆ ನಾನು ಹೇಳ್ತಾ ಇದ್ದೇನೆ ಯುವರ್ ಆನರ್. ಒಬ್ಬ ಸುಪಾರಿ ಕಿಲ್ಲರ್ ಅಕೌಂಟ್ಗೆ ನೇರವಾಗಿ ಯಾರೂ ಹಣ ಜಮಾ ಮಾಡೋದಿಲ್ಲ ಯುವರ್ ಆನರ್. ಅವರ ಹೆಂಡತಿಗೆ, ಅವರ ಅಣ್ಣನಿಗೆ, ಅವರ ತಮ್ಮನಿಗೆ, ಅವರ ಭಾವಮೈದನಿಗೆ, ಅವರ ನಾದನಿಗೆ, ಅವರ ಮಾವನಿಗೆ, ಯಾರಿಗಾದರೂ ಅವರ ಮಗಳು, ಅವರ ತಾಯಿ, ಈ ಥರ ಯಾರ್ದಾದ್ರೂ ಬೇರೆಯವರ ಅಕೌಂಟಲ್ಲಿ ಯಾರ್ದಾದ್ರೂ ಬೇನಾಮಿ ಅಕೌಂಟ್ಗೆ ಹಣ ಜಮಾ ಮಾಡ್ತಾರೆ ಯುವರ್ ಆನರ್. ಡೈರೆಕ್ಟಾಗಿ ಹಣ ತಗೊಂಡು ನೇರವಾಗಿ ಸುಟ್ಟು ಬಿಡುವಂಥ ಧರ್ಮಾತ್ಮರು ಸತ್ಯವಂತರು ಇವರಲ್ಲ ಯುವರ್ ಆನರ್. ಆಗಿರೋದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಅವರ ಹೆಂಡತಿ ಅಕೌಂಟಿಗೆ ಜಮೆಯಾದ ಹಣದ ಬಗ್ಗೆ ಇವರನ್ನು ಕೇಳಿದ್ರೆ ಎಲಿಮೆಂಟ್ ಆಗುತ್ತೆ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಚ್ ಒಬ್ಲೈಜ್ಡ್ ಯುವರ್ ಆನರ್. ಈಗ ಈ ಕೇಸಿಗೆ ಸಂಬಂಧಪಟ್ಟ ಒಂದು ವಿಚಾರಕ್ಕೆ ಬರುತ್ತೇನೆ. ರಾಜಾನಂದ ಸ್ವಾಮಿಯವರು ಕೊಲೆಯಾಗಿದ್ದು ನವೆಂಬರ್ 20, 2010. ಅದಕ್ಕೆ ಕೆಲವು ದಿವಸಗಳ ಮುಂಚೆ ಚುಂಚನವಾಡೆನಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗಳಾಗ್ತಾ ಇತ್ತು. ಆಗ ಮೀರಾ ಪಾವಟೆ ಅವರು ಒಂದು ಕಾರಲ್ಲಿ ಹೋಗ್ತಾ ಇದ್ರು. ಎಲೆಕ್ಷನ್ ಸ್ಕ್ವಾಡ್ನವರು ಆ ಕಾರನ್ನು ತಡೆದ್ರು.
ಅದರಲ್ಲಿ 30 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ತು. ಎಲೆಕ್ಷನ್ ಸ್ಕ್ವಾಡ್ನವರು ಇದು ಚುನಾವಣೆಗಳಿಗಾಗಿ ಅಕ್ರಮ ವ್ಯವಹಾರಗಳಿಗಾಗಿ ತಗೊಂಡು ಹೋಗ್ತಾ ಇರೋ ಹಣ ಅಂತ ಹೇಳಿ ಅದನ್ನು ಸೀಸ್ ಮಾಡೋಕೆ ನೋಡಿದ್ರು. ಆಗ ಎಲೆಕ್ಷನ್ ಸ್ಕ್ವಾಡ್ ಮುಂದೆ ನಿಮ್ಮ ಪತ್ನಿ ಮೀರಾ ಪಾವಟೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಈ ದುಡ್ಡು ಚುನಾವಣೆಯ ಅಕ್ರಮಗಳಿಗೆ ತಗೊಂಡು ಹೋಗ್ತಾ ಇರುವಂಥದ್ದಲ್ಲ, ಪಕ್ಕದ ರಾಜ್ಯದ ಕೈಗಾರಿಕಾ ಮಂತ್ರಿಗಳಾದ ಮತ್ತು ನಂಬರ್ 2 ಸ್ಥಾನದಲ್ಲಿರ್ತಕ್ಕಂಥ ಸುಶೀಲ್ ಕುಮಾರ್ ಭಿಂಗಾರ್ ಅವರು ನನಗೆ ಖಾಸಗಿಯಾಗಿ ಕೊಟ್ಟಿರ್ತಕ್ಕಂಥ ಹಣ ಅಂತ ಹೇಳ್ತಾರೆ. ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪಕ್ಕದ ರಾಜ್ಯದವನು ಕೊಟ್ಟರೆ ಅದನ್ನು ಲಘುವಾಗಿ ತಗೊಳ್ಳುವಂಥದ್ದಲ್ಲ. ಆಗ ಎಲೆಕ್ಷನ್ ಸ್ಕ್ವಾಡ್ನವರು ಭಿಂಗಾರ್ ಅವರಿಗೆ ಫೋನ್ ಮಾಡ್ತಾರೆ. ಆ ಪ್ರೊಸೀಡಿಂಗ್ಸಲ್ಲಿ ಇದನ್ನು ರೆಕಾರ್ಡ್ ಮಾಡ್ತಾರೆ. ನೋಡಿ ಇಲ್ಲಿದೆ. ಭಿಂಗಾರ್ ಅವರು ಹೇಳ್ತಾರೆ, ನಾನು ಮೀರಾ ಪಾವಟೆ ಅವರಿಗೆ 30 ಲಕ್ಷ ರೂಪಾಯಿ ನನ್ನ ಖಾಸಗಿ ಕೆಲಸದ ಸಲುವಾಗಿ ಕೊಟ್ಟಿರುವುದು ಸತ್ಯ. ಇದು ಚುನಾವಣೆಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಮೀರಾ ಪಾವಟೆ ಅವರನ್ನ ಬಚಾವ್ ಮಾಡ್ತಾರೆ. ಅಂದರೆ ರಾಜಾನಂದ ಸ್ವಾಮಿಯವರು ಕೊಲೆ ಆಗೋದಕ್ಕೆ 4 ದಿವಸದ ಮುಂಚೆ ಸುಶೀಲ್ ಕುಮಾರ್ ಭಿಂಗಾ ಅವರು ನಿಮ್ಮ ಪತ್ನಿಗೆ 30 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದರು. ನಿಮಗೆ ಪರಿಚಯ ಇರಲಿಲ್ಲ. 30 ಲಕ್ಷ ರೂಪಾಯಿ ನಿಮ್ಮ ಪತ್ನಿಗೆ ಕೊಡ್ತಾರೆ. ಯಾತಕ್ಕೆ? ಅಂದರೆ ರಾಜಾನಂದ ಸ್ವಾಮಿಯವ್ರನ್ನ ಕೊಲೆ ಮಾಡೋದಕ್ಕೋಸ್ಕರ ಭಿಂಗಾ ಅವರು ನಿಮಗೆ ಕೊಟ್ಟ ಸುಪಾರಿ ಹಣ ಈ 30 ಲಕ್ಷ ರೂಪಾಯಿ ಮೀರಾ ಪಾವಟೆ ಅವರು ಕೊಟ್ಟಿದ್ದು ಅಂತ ನಾನು ಹೇಳ್ತೇನೆ. ಇಲ್ಲ, ಸುಳ್ಳು. ಸುಳ್ಳು. ಹಾಗಿದ್ರೆ ಈ 30 ಲಕ್ಷ ಮೀರಾ ಪಾವಟೆ ಅವರು ಕೊಟ್ಟಿದ್ದು ಯಾವುದು? ಅರೆ, ಅವಳಿಗೆ ಬಂದ ಹಣದ ಬಗ್ಗೆ ನಾನು ಹೇಗೆ ಹೇಳಿ? ವೆರಿ ಸಾರಿ, ವೆರಿ ಸಾರಿ. ಒಬ್ಬ ಅಮಾಯಕ ಹೆಣ್ಣು ಮಗಳ ಬಗ್ಗೆ ಅಪಾರ್ಥ ಬರೋ ಥರ ಮಾತಾಡ್ತಾ ಇದ್ದಾರೆ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಚಿತ್ತರಂಜನ್. ಸರ್ ಪ್ಲೀಸ್. ಈ ಹಣ 30 ಲಕ್ಷ ನಿಮ್ಮ ಸುಪಾರಿ ಕಿಲ್ಲಿಂಗ್ ಫೀಸ್ ರಾಜಾನಂದ ಸ್ವಾಮಿಯವ್ರನ್ನ ಕೊಲ್ಲೋದಕ್ಕಾಗಿ ನಿಮಗೆ ಕೊಟ್ಟ ಹಣ ಅಂತ ಹೇಳಿದ್ರೆ ಬೇರೆ ಥರದ ಸಂಶಯಗಳು ಇರೋದಿಲ್ಲ. ಏನು ಹೇಳ್ತೀರಿ? ನಿಮ್ಮ ಹೆಂಡತಿ ಮರ್ಯಾದೆ ನಿಮ್ಮ ಕೈಯಲ್ಲಿದೆ. ಈ 30 ಲಕ್ಷ ರೂಪಾಯಿ ನೀವು ತಗೊಂಡ ಸುಪಾರಿ ಹಣನ ಅಥವಾ? ದಯವಿಟ್ಟು ನನ್ನ ಮಿಸ್ಸಸ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಸರ್. ನನ್ನ ಮನಸ್ಸಿಗೆ ನೋವಾಗುತ್ತೆ. ಹೋಗಲಿ ಬಿಡಿ, ನಾನು ಒತ್ತಾಯ ಮಾಡೋದಿಲ್ಲ. ನೀವು ಸುಪಾರಿ ಕಿಲ್ಲಿಂಗೋಸ್ಕರ ಹಣ ತಗೊಂಡ್ರಿ ಅಂತ ಹೇಳ್ತೀನಿ ಅಷ್ಟೇ. ಬಿಡಿ, ಈಗ ಕೊಲೆಯಾದ ದಿವಸಕ್ಕೆ ಬರೋಣ. ಆವತ್ತು ಬೆಳಗ್ಗೆ ತಾವು ಕೈಯಲ್ಲಿ ಒಂದು ಬಾಂಬ್ ಹಿಡ್ಕೊಂಡು ಮಿನಿಸ್ಟರ್ ಮುನಿಯಪ್ಪನವರು ಮನೆಗೆ ಹೋಗಿದ್ರಿ. ಅಲ್ಲಿ ಮುಂದೆ ನಿಂತಿರ್ತಕ್ಕಂಥ ಸೆಕ್ಯೂರಿಟಿ ಪೊಲೀಸ್ನವರು ಅದನ್ನು ಚೆಕ್ ಮಾಡಿಬಿಟ್ರು. ಮೆಟಲ್ ಡಿಟೆಕ್ಟರ್ ಮುಂದೆ ಹೋದಾಗ ಸೈರನ್ ಬಂದುಬಿಡ್ತು. ಬಾಂಬ್ ತಗೊಂಡು ಹೋಗಿದ್ದು ಹೌದಾ ಅಲ್ವಾ? ಹೌದು. ಅಂದರೆ ಅಲ್ಲಿಗೆ ಕೊಲೆಯಾದ ಜಾಗಕ್ಕೆ ಬಾಂಬ್ ತಂದಿದ್ದು ನಿವೇದಿತಾ ಅವರಲ್ಲ, ಮುನಿಯಪ್ಪನವರು. ನೀವು ಕೊಟ್ಟಿದ್ದಲ್ಲಿ ಬಾಂಬು. ಆವತ್ತು ಬಾಂಬ್ ಬಿಟ್ಟದ್ದು ಸಿಡಿಯೋದಕ್ಕೆ ಮುಂಚೆನೇ ರಾಜಾನಂದ ಸ್ವಾಮಿಯವರು ಮತ್ತು ನಿವೇದಿತಾ ಅವರು ಇಳಿದುಬಿಟ್ರು. ಆ ವೇಳೆಗಾಗಲೇ ನೀವು ನಿವೇದಿತಾ ಅವರ ಪಿಸ್ತೂಲ್ ಕದ್ದಿದ್ರಿ. ನೀವು ನಿಮ್ಮ 9mm ಶಾರ್ಟ್ ಗನ್ ಮೂಲಕ ರಾಜಾನಂದ ಸ್ವಾಮಿಯವ್ರನ್ನ ಕೊಂದು ನಿವೇದಿತಾ ಅವರ ಮೇಲೆ ಅನುಮಾನ ಬರಲಿ ಅಂತ ಅವರ ಪಿಸ್ತೂಲ್ನಿಂದ ಹೊಡೆದು
ಆ ಪಿಸ್ತೂಲ್ನ ಶರ್ಮಿಳಾ ಅವರ ಮನೆಯಲ್ಲಿ ವಾರ್ಡ್ರೋಬ್ನಲ್ಲಿ ಬಚ್ಚಿಟ್ರಿ ಈಶ್ವರ್ ನಾಯಕ್ ಅವರು ಅದನ್ನು ಸೀಸ್ ಮಾಡ್ಕೊಂಡು ಹೋದರು. ಶರ್ಮಿಳಾ ಅವ್ರ ಮೇಲೆ, ನಿವೇದಿತಾ ಅವ್ರ ಮೇಲೆ ಅನುಮಾನ ಬಂದು ಕೊಲೆ ಆರೋಪ ಬರಲಿ ಅಂತ ಬೆಂಗಾವರು, ಪರಮಾನಂದ ಗೌಡರು ನಿಮ್ಮ ಕೈಯಲ್ಲೇ ವ್ಯೂಹ ರಚಿಸಿದ್ರು. ನೋಡಿ ಇನ್ನ